ನಮ್ಮ ಜಾಫರ್ಗೆ ದೆವ್ವ ಬಿದ್ದುಬಿಟ್ಟೈತೆ ನೋಡಿ ಎಲ್ಲೆಲ್ಲ ಹೋಗ್ತಾನೆ. ನಂಗೆ ಯಾಕೋ ಭಯ ಆಗ್ತಿದೆ ಜಾಫರ್ ಮೇಲೆ. ನಾನು ಹಿಂದೆಂದ ಕಾಪಿ ಏನು ಎಲ್ಲೋ ಕಾಪಿ ಯಾಕೋ ಈ ಜಾಗ ನೋಡಿ ಸ್ವಲ್ಪ ಡೌಟ್ ಬರ್ತಿದೆ. ಅಲ್ಲಿ ನೋಡಿ ಚೇರ್ ಥರ ಐತೆ. ಹಂಟೆಡ್ ಹೌಸ್ ಹಂಟೆಡ್ ಪ್ಲೇಸ್ ಇದು. ಸೌಂಡ್ ಬಂತು ತಾನೆ. ನಾನು ಎಲ್ಲಿ ಮನೆ ಹತ್ರ ಏನೋ ಇರುತ್ತೆ ಅಂತ. ಗೈಸ್ ಹಿಂಗಿದೆ, ಇಲ್ಲೊಂದು ಪೂಲು ಪೈಪಲ್ಲಿ ಇದೆ. ಮೇ ಬಿ ನೀರು ಕನೆಕ್ಷನ್ ಇರುತ್ತೆ. ಬಂದ ಜಾಫರ್ ಹೇರ್ ಸ್ಟೈಲ್ ನೋಡಿ ಗೈಸ್, ಮಸ್ತ್ ಜಾಫರ್. ಇಲ್ಲಿ ನೋಡು Hey yo, what is up guys? Welcome back to my new vlog. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಬಟ್ ಆದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೇ ಬಿ ಸ್ಮಾಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನಾಯಿತು ಅಂದರೆ, ಸೊ ನಾನು ಗೊತ್ತಲ್ಲ ಬೆಳಗ್ಗೆ ಕಾಲೇಜಿಗೆ ಹೋಗಿ ಕಾಲೇಜಿಂದ ಮುಗಿಸ್ಕೊಂಡು ಬಂದೆ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಜಾಫರ್ ಕಾಲ್ ಮಾಡ್ದೆ. ಆಮೇಲೆ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋಣ ಬಾ ಅಂತ. ಸೊ ಹೊರಗಡೆ ಹೋಗ್ಬೇಕಂದ್ರೆ ಯಾರ್ಯಾರು ಅಂದರೆ ನಾನು, ಜಾಫರು, ನವೀನು, ಕೌಶಿಕ್ ಬ್ರೋ ಆ್ಯಂಡ್ ನೆಕ್ಸ್ಟ್ ನಾವು 5 ಜನ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅದು ಸ್ವಲ್ಪ ಡಿಫ್ರೆಂಟಾಗಿದೆ ಅಲ್ಲಿ ನೇಚರು, ಅಂದರೆ ತುಂಬ ಸಕ್ಕತ್ತಾಗಿದೆ. ಓಕೆನಾ? ಸೊ ಆ ವಿಡಿಯೋ ಹೋಗಿ ನೋಡ್ಕೊಂಬನ್ನಿ. ನಾನು ಯಾಕೆ ಅನ್ಕೊಂಡಿರಲಿಲ್ಲ ಅಂದರೆ, ಸೊ ಏನೂ ಪ್ಲ್ಯಾನ್ ಇರಲಿಲ್ಲ ಗೈಸ್. ಸೊ ಅಲ್ಲಿಗೆ ಹೋಗ್ತೀವಿ ಹಂಗಿರುತ್ತೇನೋ ಅಂತ. ಸೊ ಅಲ್ಲಿಗೆ ಹೋದ್ಮೇಲೆ ಅನಿಸ್ತು ವೀಡಿಯೋ ಮಾಡಬೇಕಾಗಿತ್ತಲ್ಲ ಅಂತ. ಸೊ ಹಂಗೆ ಡಿಸಿಷನ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ನೀವು ಹೋಗಿ ನೋಡ್ಕೊಂಬನ್ನಿ. ಓಕೆನಾ? ಅಲ್ಲಿ ಜಾಗ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಸ್ವಲ್ಪ ಮನೆ, ಅದೊಂದು ಪೂಲ್ ಥರ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹೋಗಿ ನೋಡ್ಕೊಂಬನ್ನಿ. ಲೆಟ್ಸ್ ಗೋ. ನಮ್ಮ ಜಾಫರ್ಗೆ ದೆವ್ವ ಬಿದ್ದುಬಿಟ್ಟೈತೆ ನೋಡಿ ಎಲ್ಲೆಲ್ಲ ಹೋಗ್ತಾನೆ. ನೋಡಿ ನಮ್ಮ ಮಾತೇ ಕೇಳಿಸ್ಕೊಂತಲ್ಲ ಗೈಸ್. ನೋಡ್ತಾನೆ ಹಂಗಂಗೆ ಓಡೋಗ್ತಾನೆ. ಏನೋ ಆಗಿದೆ ನೋಡಿ, ಎಂಥ ದಾರಿಯಲ್ಲಿ ಹೋಗ್ತಾನೆ. ನಂಗೆ ಯಾಕೋ ಭಯ ಆಗ್ತಿದೆ ಜಾಫರ್ ಮೇಲೆ. ನಾನು ಹಿಂದೆಂದ ಕಾಪಿ ಏನು ಎಲ್ಲೋ ಪಿಕಾಕ್ ಎಲ್ಲೋ ಗೈಸ್, ಅಲ್ಲಿ ಪಿಕಾಕ್ ಐತೆ. ನಂಗೆ ಗೊತ್ತಿರೋ ಪ್ರಕಾರ ನಿಮಗೆ ಕ್ಲಿಯರ್ ಕಾಣಿಸಲ್ಲ ನೋಡಿ. ಪಿಕಾಕು ಹೆಂಗಿದೆ, ಹೋಯ್ತೆ ನಿಜಲ್ಲೋ. ನಿನ್ನ ಮೇಲೆ ಪಿಕಾಕ್ ಬಂದಿದ್ಯಾ? ಚೆನ್ನಾಗಿದೆ ಫ್ಲವರ್ಸ್. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಬನ್ನಿ ಇನ್ನು ಹಂಗೆ ಹೋಗೋಣ, ನೋಡೋಣ. ಜಾಫರ್ ಫೋನ್ ಎತ್ಕೊತಾನೆ, ವಿಡಿಯೋ ಮಾಡ್ತಾನೆ ಅವ್ನು ಕೂಡ. ಬನ್ನಿ ಗೈಸ್, ಹೋಗೋಣ ಬೇಗ. ಲೆಟ್ಸ್ ಹಂಟ್ ಪಿಕಾಕ್. ಸಾರಿ, ನಾಟ್ ಹಂಟಿಂಗ್, ಲೆಟ್ಸ್ ಕ್ಯಾಪ್ಚರ್ ದಿಸ್ ಪಿಕಾಕ್. ನೋಡ್ಕೊಂಡು ಜಾಫ್, ಬನ್ನಿ ಹೋಗೋಣ. ನಾನು ಫುಲ್ ನೋಡಿ ಹೆಂಗಿದೆ ಅಂತ. ನಾನು ತುಂಬ ಮೆತ್ತಿಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದು ದಾರಿ ಐತೆ. ಅದೇನು ಎಗರಲ್ಲ ತಾನೆ ನಮ್ಮ ಮೇಲೆ. ಭಯ ಬಿದ್ದೋಡಕ್ಕೆ ಗೈಸ್, ಬನ್ನಿ ಹೋಗೋಣ. ನಾವು ಬೇಗ ಹೋಗೋಣ ಗೈಸ್. ಇನ್ನೊಂಚೂರು ಹೋಗ್ಬೇಕು ಮುಂದ್ಗಡೆ. ನಾವು ಸೌಂಡ್ ಮಾಡಿಬಿಡಲ್ಲ ಗೈಸ್. ನಾವು ಬರ್ತಾಯಿದ್ದೀವಿ. ನೀನು ಭಯ ಬೀಳ್ತಾನೆ, ನಂಗೇನು ಭಯ ಆಗಿಲ್ಲ. ಸಕ್ಕದಾಗ ಭಯ. ನಾನು ಫಸ್ಟ್ ಟೈಮ್ ಗೈಸ್. ಆ ಕಡೆ ಇನ್ನೊಂದು ಇತ್ತು ಗೈಸ್. ಕೆಳಗಡೆ ಅಲ್ಲೋ ಗಾಯ್ಸ್, ಅಲ್ಲೊಂದು ಐತೆ ಗೈಸ್. ಅಯ್ಯೋ ಕಾಣಿಸಲ್ಲ ನಿಮ್ಗೆ. ನೋಡಿ ಮೂವ್ ಆಗ್ಲಿ ನೋಡಿ. ಅಲ್ಲಿ ಐತೆ ನೋಡಿ ಗೈಸ್. ಇಲ್ಲೇ ಬರುತ್ತೆ, ಬರ್ತೈತೆ. ಅದ್ಮೇಲೆ ಕೂರ್ಕೊಂಡು ಅಲ್ಲೇ ಹೋಯ್ತಾ ಮತ್ತೆ. ಈ ಕಡೆ ಇಲ್ಲಿ 3 ಇತ್ತು ನೋಡು, ಅದು ಹೋಯ್ತು ಆ ಕಡೆ. ಹಂಗೋಯ್ತು. ಹೋಗೋಣ ಆ ಕಡೆ. ಹಿಂಗೆ ದಾರಿ ಇಲ್ಲ, ತುಂಬ ಗಿಡಗಳಿರುತ್ತೆ ನೋಡು. ಅಲ್ಲೇ ಐತಿ. ಬಾ ಹೋಗೋಣ ನಾವಿನ್ನು. ಬಾರಲ್ಲಿ ಯಾಕೋ ಈ ಜಾಗ ನೋಡಿ ಸ್ವಲ್ಪ ಡೌಟ್ ಬರ್ತಿದೆ. ಅಲ್ಲಿ ನೋಡಿ ಚೇರ್ ಥರ ಐತೆ. ಹಂಟೆಡ್ ಹೌಸ್ ಹಂಟೆಡ್ ಪ್ಲೇಸ್ ಇದು. ಗೊತ್ತಿಲ್ಲ ನಮಗೆ. ಬನ್ನಿ ಹೋಗೋಣ. ಆ ಕಡೆ ಇಸು ಎಲ್ಲ ಇದ್ದಾರೆ. ಬನ್ನಿ ಹೋಗೋಣ. ನೋಡಿ, ಇವೆಲ್ಲ ಒಂದು ದಾರಿ ಥರ ಇದೆ, ಅಂದರೆ ನೀರು ಹೋಗೋ ಥರ ದಾರಿ. ಮತ್ತು ಹೌದು, ಅಲ್ಲೊಂದು ಐತೆ ನೋಡಿ ಗೈಸ್. ಪಾರ್ಕ್ ಇದೆಯಾ? ಇದೇ ಪಾರ್ಕ್. ಕುತ್ಕೋ ಜಾಫರ್, ಇಲ್ಲಿ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾವ. ಪಾರ್ಕಾ? ಬನ್ನಿ ಹೋಗೋಣ. ಪಿಕಾಕ್ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅಷ್ಟು ಫ್ಲೈ ಆಗೋದು. ಮೇ ಬಿ ಚಿಕ್ಕನಿದ್ದಾಗ ಝೂಗೆ ಹೋದಾಗ ನೋಡಿದ್ಮೇಲೆ ಹೋಗುತ್ತಿಲ್ಲ, ಬಟ್ ಫಸ್ಟ್ ಟೈಮ್. ಆ್ಯಂಡ್ ಇನ್ನೊಂದು ವಿಷಯನಪ್ಪ, ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಎಲ್ಲಿಂದ ಬರ್ತಾರೆ ನೀವೆಲ್ಲ? ಸೊ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿಲ್ಲ, ಬಟ್ ಇಲ್ಲಿಗೆ ಬಂದಮೇಲೆ ಸುಮ್ಮನೆ ಹಂಗೆ ನೀವು ಕ್ಲಿಪ್ ನೋಡ್ಕೊಂಬಂದಲ್ಲ, ಹಂಗೆ ವೀಡಿಯೋ ಮಾಡಬೇಕು ಅನಿಸ್ತು. ಸೊ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ
ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫ್ಲವರ್ ಎಸ್ ಫ್ಲವರ್ ನಿಮಗೆ ಅವಾಗೆ ತೋರಿದೆ, ಸಾಕಾಗಿದೆ ಡಿಫ್ರೆಂಟಾಗಿ. ಇಲ್ಲಿ ಅವಾಗೆ ನಾನು ಕೌಶಿಕ ಇದೇ ರೋಡ್ ಆ ಕಡೆ ರೋಡಿಗೆ ಹೋಗಿದ್ವಿ ಫುಲ್ ಲಾಸ್ಟ್ ತನಕ. ನಾನು ನವೀನ್ ಗಾಡಿಯಲ್ಲಿ ಹೋಗಿದ್ವಿ ಕರೆಕ್ಟ್ 7 ಮರಿನೂ ಕ್ಯಾಪ್ಚರ್ ಆಯ್ತು ಅಂತ. ಹಿಂಗೆ ಹೋಗೋಣ, ಐತೆ ಆಯ್ತಾ? ಆ ಕಡೆ ಹೋಯ್ತು. ಬಾ ಹೋಗೋಣ, ಅವರೆಲ್ಲ ಅಲ್ಲೇ ಇದ್ದಾರೆ, ಹೋಗೋಣ. ಬಾಬಾ ಹಿಂಗೆಲ್ಲ ತೋರಿಸ್ಕೊಂಡು ಕೆಳಗೆ ನಾನು ಐಸ್ ನೋಡಿ ಇಲ್ಲೆಲ್ಲ ಹೆಂಗಿದೆ ಜಾಗ. ಒಂದೇ 2 ಮಿನಿಟ್ಸ್. ಹಾಂ ಅಯ್ಯ ಡೆಡ್ ಎಂಡ್ಗೆ ಹೋಗೋಣ ಬಾ. ಎಸ್ ಬನ್ನಿ, ಆ ಕಡೆ ಡೆಡ್ ಎಂಡ್ ಲಾಸ್ಟಲ್ಲಿ ಏನಿದೆ ಅಂತ ನೋಡಬೇಕು. ಈ ಕಡೆ ಮೈನ್ ರೋಡಲ್ಲಿ ಬನ್ನಿ ಹೋಗೋಣ. ನಾವು ಪಿಕಾಕ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಂದ್ವಿ ಬ್ರೋ, ನೋಡ್ಕೊಂಬಂದು. ಈ ಪಿಕಾಕ್ ಆಯ್ತು ಬಾರಲ್ಲಿ. ಹ್ಞೂ ಬಾರಲ್ಲೇ ಎಷ್ಟು ಮೇಲಕ್ಕೆ ಗೊತ್ತು ಗೊತ್ತಾ ಬ್ರೋ? ಬಾರಲ್ಲೇ ಎಷ್ಟು ಮೇಲಕ್ಕೆ ಗೊತ್ತು ಗೊತ್ತಾ ಬ್ರೋ? ಮೇಲೆ ನೋಡ್ಬೋದು ಪಾರ್ಕ್ ಇದ್ದಂಗೆ ಹಲೋ ಎಷ್ಟು ಜಾಫರ್ಗೆ ಅವ್ರ ಪಪ್ಪು ಮೈಂದ ಕಾಲ್ ಬಂದೈತೆ. ಬನ್ನಿ ಹೋಗೋಣ ಬ್ರೋ, ಹಿಂಗೆ ಹೋಗೋಣ ಬ್ರೋ. ಅಪ್ಪ ಇಟ್ಲಿಪದಮ್ ಹೋಗೋದು ವೇಸ್ಟ್. ಅದು ಏನು ಎಗುರ್ತು ಗೊತ್ತಾ, ಮರ ಇಟ್ಟಿಗೆ ಫ್ಲೈ ಮಾಡ್ಕೊಂಡು ಹೋಯ್ತು. ಕರೆಕ್ಟು. ಆದಷ್ಟು ಮಾತ್ರ ಐತೆ ಎಲ್ಲರೂ ಸ್ವಲ್ಪ ಇಲ್ಲೇ ತಿರುಗಿ. ಡೆಡ್ ಎಂಡಾ ಎಲ್ಲಿತ್ತು ಬ್ರೋ ಅವಾಗ? ಈ ಕಡೆ ಇದ್ದಿದ್ದು ಬ್ರೋ. ಅಲ್ಲಿರಲ್ಲ ನಡಿ ಬ್ರೋ. ನಿಜವಾಗ್ಲೂ ಅವ್ ನಾವು ಹಿಂಗೆ ಬಂದಾಗ ನೋಡಿದ್ವಿ. ಕಾಯ್ಕೊಂಡಿರ್ತೈತ ಬ್ರೋ ಅದು. ಜಾಫರ್ ಎಗುರ್ಕೊಂಡು ಹೋಗ್ತಿರೋದಿಲ್ಲಿ ಆಯ್ತಾ ನೋಡ್ಬೇಕು. ಕೌಶಿಕ್ ಬ್ರೋಗೆ ಆಸೆ ಬಂದ್ಬಿಟ್ಟೈತೆ ನೋಡಿ ಇಲ್ಲೆಲ್ಲ ಹೆಂಗಿದೆ ಜಾಗ. ಒಳ್ಳೆ ನಿಜ ಟ್ರೆಕ್ಕಿಂಗ್ ಮಾಡ್ದಂಗೆ ಐತೆ ನನಗೆ ಆಗಿದೆ. ಹಂಗೆ ನೋಡ್ದಂಗೆ ವಿಡಿಯೋ ಮಾಡಿದ್ಯಾ? ಎಸ್ ಬ್ರೋ, ವಿಡಿಯೋ ಇನ್ನೂ ಮಾಡ್ತಾನೆ ಇದ್ದೀನಿ. ಏನ ಎಲ್ಲೋ ಜಾಫರ್? ಹಂಗೋದ್ರೇನು ಅದು ಬೇರೆ ಜಾಗ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ ಹೆಂಗೆ ಗೈಸ್ ನವೀನ್ ಅವ್ರು ಪ್ಲ್ಯಾನ್ ಮಾಡೋದು ನಮಗೆ ಭಯ ಬೀಳ್ಸೋ ಥರ ನವೀನು ನೋಡಿದ್ರೆ ಹೆಂಗೆ ಜನ. ಪಾಪ ಜಾಫರ್ ಸೊ ಅವಾಗ ನೀವು ನೋಡಿರ್ತೀರ, ಬಟ್ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ಝೂಮ್ ಆಗಿದಾಗ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಆ ಕಡೆ ಇನ್ನೊಂದು ಪ್ಲೇಸ್ ಇದೆ. ಹಾಂ ಹೌದು, ಆ ಕಡೆ ಇನ್ನೊಂದು ಪ್ಲೇಸ್ ಇದೆ ಅಂತೆ. ಇವಾಗ ನಾವು ಅಲ್ಲಿಗೆ ಹೋಗೋಣ ಗೈಸ್, ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಓಕೆ, ಬಿಸಿಲು ಹಿಂಗಿದೆ ಗೈಸ್. ಅವರು ಆ ಲಾಸ್ಟ್ಗೆ ಹೋಗೋರು ಗೈಸ್, ನಮ್ಮಿಬ್ಬರಿಗೂ ವೇಟೇ ಮಾಡಿಲ್ಲ ಅವರು. ಬನ್ನಿ ಇವಾಗ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ನೋಡಿ. ಅವರು ಎಲ್ಲಿ ನೋಡಿ, ಅಲ್ಲಿ ಗಾಡಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ಅವಾಗ ನಾನು ಕೌಶಿಕ್ ಬ್ರೋ ಹೆಂಗೋ ಹೋದೋ ಈ ರೂಟು. ಹಾಂ, ಆ ರೂಟ್ ಅನಿಸುತ್ತೆ, ಹಂಗೋಗಿದ್ವಿ. ಬಟ್ ಯಾವುದೇ ರೀತಿ ಏನೂ ಮಾಹಿತಿ ಏನಿಲ್ಲ. ಬನ್ನಿ ಹೋಗೋಣ. ನಂಗೆ ಈ ಥರ ಪ್ಲೇಸಸ್ ಬರೋಕ್ಕೆ ಇಷ್ಟ ಆಗತ್ತೆ. ಅಂದರೆ ನೇಚರ್ ಆಗಿರಲಿ, ತುಂಬ ಮಿಸ್ಟೀರಿಯಸ್ ಆಗಿರುತ್ತೆ. ಇವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಲೈಫಲ್ಲಿ. ಏನಂತೀರ? ಬನ್ನಿ. ಏನಂತ ಜಾಫರ್? ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ ಇವತ್ತು ವ್ಲಾಗ್ ಗೈಸ್ ನೋಡಿ ಮತ್ತೆ ಇನ್ನೂ ಓಡಾಕ್ತಾರೋ ಗಾಡಿಯಲ್ಲಿ. ಸೊ ಆ್ಯಕ್ಚುಲಿ ಏನಂದರೆ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಮಂಡೇ ಮಾಡೋಣ ಅಂದ್ಕೊಂಡಿದ್ದು. ಹಿಂಗೆ ಅನ್ಸುತ್ತೆ ಇದೆಲ್ಲ. ಗಾಯ್ಸ್ ಪಿಕಾಕ್ ವೇಟ್ ನಿಮಗೆ ಇಲ್ಲಿಂದ ಝೂಮ್ ಆಗಿ ತೋರಿಸಿ, ಮತ್ತೆ ಹೋಗೋ ಚಾನ್ಸ್ ಆಗ್ತೈತೆ ನೋಡಿ. ಅಲ್ಲಿ ಸುಮ್ಮನೆ ಎದುರಿಸ್ಬೇಡ ಗೈಸ್. ನೋಡಿ ಸೀದೆ ಎರಡಿದೆಯಾ? ಒಂದೇ ಇನ್ನೂ ಒಳಗಡೆ ಕಿರುತ್ತೆ. ಅವಾಗೆ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಎರಡು ಹಿಂಗೆ ವಾಕ್ ಮಾಡಿ ಹೋಗ್ತಾಯಿತ್ತು. ಬನ್ನಿ ಇವ್ರು ನಮ್ಮ ಬಿಟ್ಬಿಟ್ಟು ಇನ್ನೂ ಎಲ್ಲೆಲ್ಲಿ ಹೋಗ್ತಾರೋ, ಎಲ್ಲೆಲ್ಲಿ ಬಸ್ಸಿಗೆ ಅಂತಾರೋ ಏನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಒಂದು ವ್ಯೂ ತೋರಿಸಿ ನೋಡಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಆ ಕಡೆ ಫುಲ್ ಗಿಡ ಮರ ನೋಡಿ, ಸಕ್ಕತ್ತಾಗಿದೆ.
ಬನ್ನಿ ನಾ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ಸೌಂಡ್ ಬಂತು ತಾನೆ, ನಾನು ಎಲ್ಲಿ ಮನೆ ಹತ್ರ ಏನೋ ಇರುತ್ತಂತ. ಪಿಕಾಕ್ ಸೌಂಡ್ ಅದು ಗೈಸ್. ಇವಾಗೇ ಹಿಂಗೈತೆ ಲಿಟ್ರಲಿ. ನೈಟ್ ಹೊತ್ತು ಬಂದ್ಬಿಟ್ರೆ ಈ ಪ್ಲೇಸ್ಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕ್ಯೂರಿಯಸ್ಗೆ ಇವಾಗ ನೈಟ್ ಅನ್ಕೊಬೇಕು ನೀವು ಹೆಂಗಿರ್ತದೆ. ಅಟ್ಲೀಸ್ಟ್ ನಾನು ಒಬ್ಬನೇ ಬಂದ್ಬಿಟ್ಟು ಪಕ್ಕ ನಂಗೆ ಭಯಪಟ್ಟು ಓಡಕ್ಕೆ ಬಿಡ್ತದೆ. ಇಲ್ಲೆಲ್ಲ ಬರ್ತಾನೆ ಇಲ್ಲಿಲ್ಲ ಎಲ್ಲ ಬಂದ ವಾಸು ಬ್ರೋ ಥರ ಹೋಗಿದ್ರೆ ನೀನು ಇನ್ನೂ ಯಾರ ಥರ? ವಾಸು ಬ್ರೋ ಗೋಸ್ಟ್ ಆಂಟಿಂಗ್ ಹೋಗ್ತಾರೆ ನೋಡು. ಓಕೆ, ಆ ಪ್ಲೇಸಲ್ಲಿ ಎಲ್ಲಿ ಜಾಸ್ತಿ ಆಗಿರ್ತೋ ಅಲ್ಲಿ ಹೋಗ್ತಾರೆ ಅವರು. ಹಾಂ. ಅಲ್ಲಿ ಹೋದ್ಮೇಲೆ ಅಲ್ಲಿ ದೇವ ಇದೆ ಅಂತ ಕನ್ಫರ್ಮ್ ಮಾಡ್ಕೊತಾರ. ಅಲ್ಲಿ ಹೋಗ್ಬಿಟ್ಟು ಅದ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ, ಕಮ್ಯುನಿಕೇಷನ್. ಅವ್ರು ಹೆಂಗೆ ಸತ್ರು ಏನಕ್ಕೆ ಸತ್ರು ಅಂತೆಲ್ಲ. ಹಾಂ ಹಾಂ. ನಾನು ಚಿಕ್ಕವನಿದ್ದಾಗ ನಾನು ನಮ್ಮ ಅಕ್ಕ ಒಂದು ಚಾನಲಲ್ಲಿ ನೋಡ್ತಿದ್ವಿ ಗೈಸ್, ಗೋಸ್ಟ್ ಹಂಟಿಂಗ್ ಅಂತ ಇಂಗ್ಲೀಷಲ್ಲಿ. ಇಲ್ಲ ಸಿ ಎಂತೆಂಥ ಜಾಗದಲ್ಲಿ ಫೋಟೋಶೂಟ್ ಮಾಡೋರು ನೋಡಿ ಗೈಸ್. ಜಾಫರ್ ಏನು ಆ ಬಾಟ್ಲಿನ ನೆಕ್ಕಿದಲ್ಲಿ ಬಿಸ್ಲರಿ ಹಿಂಗೆ ಅನ್ಕೊಂಡು ಇಟ್ಕೊಳ್ಳೋದು ಆ ಥರ ಎಲ್ಲ. ಏನಪ್ಪ ಜಾಫರ್ ಓದಿರ್ತಾನೆ. ಈ ಬಾರ್ ಹಂಗೆ ಹೋಗೋಣ, ಅವರಲ್ಲಿ ವೇಟ್ ಮಾಡ್ತಿರ್ತಾರೆ. ಆ ಕಡೆ ಎಲ್ಲ ಹೋಗ್ಬೇಡ. ಅಲೋ ನನ್ನ ಮಾತು ಕೇಳು, ಆ ಕಡೆ ಎಲ್ಲ ಹೋಗ್ಬೇಡ. ಅಲ್ಲೇನೈತೆ ದೆವ್ವ ಥರ ಐತೆ. ಬನ್ನಿ ಹೋಗೋಣ. ವಾಯ್ಸ್ ಕೇಳಿಸ್ತೈತೆ ಸ್ವಲ್ಪ ನಮಗೆ. ಲೆಟ್ಸ್ ಗೋ. ಅವರೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವಾಗ ಗಾಡಿ ಹತ್ಕೊಂಡು ಬಂದ್ಬಿಟ್ಟು ನೋಡ್ಕೊಳ್ಳಿ. ಅವರು ಗಾಡಿ ಮೇಲೆ ರೆಡಿ ಆಗೋರೆ. ಹಾಂ, ವಾ ನೋಡಿ ಜಾಫರ್ ಹಂಗೆ ಹೋಗ್ತಾನೆ. ಬ್ರೋ ಐ ಆಮ್ ಬ್ಲಾಗಿಂಗ್ ಬ್ರೋ. ವೈ ಬ್ರೋ? ಅಂತ ಬರುತ್ತೆ. ಇದು ಒಳ್ಳೆ ಟ್ರೆಕ್ಕಿಂಗ್ ಫೀಲಿಂಗ್ ಬರ್ತೈತೆ ನನಗೆ. ಅಲ್ಲೂ ಮಸ್ತಿತ್ತು ಬ್ರೋ, ಚೆನ್ನಾಗೈತಿ. ಸೌಂಡ್ ಮಾಡ್ತೈತೆ ಪಿಕಾಕ್ ಸೌಂಡಿಂಗ್. ಜಾಫರ್ ನೋಡಿ, ಜಾಫರ್ ಭಯ ಪಡ್ಕೊಂಡ ಗಾಯ್ಸ್. ಗೈಸ್ ನವೀನ್ ಅವರು ಒಂದು ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದಾರೆ ಗೈಸ್. ಇವಾಗ ವಾ ಗೈಸ್, ಸ್ವಿಮ್ಮಿಂಗ್ ಪೂಲ್ ನೋಡಿ ಹೆಂಗಿದೆ ಅಲ್ಲಿ. ಹಾಂ, ಯಾವ ಮಿಷಿನ್ ಬ್ರೋ? ಅಂದರೆ ಇಲ್ಲಿ ಇದು ನೀರು, ಇದರಿಂದ ನೀರು, ಅದಕ್ಕೆ ಅವರು ಅಲ್ಲಿಂದ ನೀರು ಇಲ್ಲಿ ಬರ್ತಾ ಇದ್ದೀವಿ. ಓಹೋ, ಮತ್ತು ಆ ಕಡೆನೂ ಒಂದೈತೆ. ಇಲ್ಲಿ ನೀರೈತೆ ಫುಲ್ಲು ಮೋಟ್ರ್ಗಳಪ್ಪ. ಇಲ್ಲಿ ಮೋಟ್ರ್ಗಳು ಕೆಳಗಡೆ ಸ್ವಲ್ಪ. ಓಹೋ ನೋಡಿ ಗೈಸ್ ಹೆಂಗಿದೆ. ಇಲ್ಲೊಂದು ಪೂಲು ಪೈಪಲ್ಲಿ ಇದೆ. ಮೇ ಬಿ ನೀರು ಕನೆಕ್ಷನ್ ಇರುತ್ತೆ. ಬಂದ ಜಾಫರ್ ಬಂದ. ಬಂದ ಜಾಫರ್ ಬಂದ. ಹೋದ್ರೆ ಬರೋಕ್ಕಾಗಲ್ಲ ಆಚೆ. ಇದ್ರೆ ಏನು ಮಾಡಿ? ಇರುವೆ ಬಂದ್ಬಿಡು. ಇರುವೆ ಇದು ಬಾರೋ ಜಾಫರ್. ಚಲೋ ಗೈಸ್. ಹೊಸೂರು ಕೆರೆ ನೀರಾ? ಇಲ್ಲಿಗೆ ಬರ್ತೈತೆ. ಕೋಡಿ ಕನೆಕ್ಟ್ ಆಗುತ್ತಾ? ಕೋಡಿಂದ ಹಿಂಗೋದ್ರೆ ಗೊತ್ತಿರುತ್ತೆ ತಮಿಳ್ನಾಡು ಅದ್ರೊಳಗಡೆ ಹೋದ್ರೆ. ಗೈಸ್ ನಿಮ್ಗೆಲ್ಲರೂ ಜಾಫರ್ ಕಾಣಿಸ್ತಿದೆ ನನ್ನ ನೀರಲ್ಲಿ. ಇಲ್ಲಿ ಕಲರ್ ಸೇಮ್, ಕಲರ್ ಎಲ್ಲ ಸೇಮೇ. ಬೇರೆ ಗೈಸ್ ಆ ನೀರು ಹೋಗಿ ಮಸ್ತಾಗಿದೆ ಅಂತದನ್ ಗೈಸ್. ಏನು ಗೈಸ್ ಏನು ಮಾಡೋದು ಗೈಸ್ ಅಂತ ನಾವು. ಜಾಫರ್ ಅಲ್ಲಿ ಹೋಗು ನಿಂತ್ಕೊಂಡು ಶಾರುಖ್ ಖಾನ್ ಥರ ಹಿಂಗೆ ಪೋಸ್ ಕೊಡು. ಅವನು ಟ್ರಿಪ್ಪಲ್ ಫೋಟೋ ಇಟ್ಟಿದೆ ನೋಡು, ನೆನಪಿದ್ಯಾ? ಹಾಂ ನೋಡಿ ಗೈಸ್, ಮಾತಾಡಲ್ಲ. ಸ್ನ್ಯಾಪ್ ಅಡಿಕ್ತಾರೆ ಅಂದರೆ ಸ್ನ್ಯಾಪ್ ಅಡಿಕ್ತಾರೆ ನಮ್ಮ ಜಾಫರು. ಯಾವಾಗಲೂ ಸಿಂಚೇಂಜ್ ಆಗ್ತಾನೆ ಬೆಳಗ್ಗೆ 8 ಗಂಟೆಗೊಂದು ತಾನೆ. ಅದು ಎದ್ದಿದ್ದೀನಿ ಅಂತ. ಎದ್ದಿದ್ರೆ ಆ ಥರನಾ?
ನಾನು ಗೊತ್ತಲ್ಲ 5 ಗಂಟೆಗೆಲ್ಲ ಎದ್ದೇಳ್ತೀನಿ. ನಾನು ಗೊತ್ತಲ್ಲ ಗಾಯ್ಸ್. ಬನ್ನಿ ಹೋಗೋಣ. ಪ್ಲೇಸ್ ನೋಡಿ ಗಾಯ್ಸ್, ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಹಾಂ ಚಲೋ ಚಲೋ, ಲೆಟ್ಸ್ ಗೋ. ಸ್ವಲ್ಪ ಫೋಟೋಸ್ ಇಡಿ. ಯಾರ್ದು ಶೋರಾ ಇರಿ ಗಾಯ್ಸ್, ನಮ್ಮ ಕೌಶಿಕ್ ಬ್ರೋ ಅವರ ನಾದಿನ ದಿನ ಸೆಲೆಕ್ಟ್ ಬ್ರೋ ಕಾಲನ್ನ ಕೆರ್ಕೊಂತವ್ರೆ, ಯಾಕಂದರೆ ಫುಲ್ಲು ಇರುವೆಗಳು. ಬನ್ನಿ ಇವಾಗ ನಾವು ಮತ್ತೆ ಹೋಗೋಣ ಮನೆ ಕಡೆ. ಲೆಟ್ಸ್ ಗೋ ಗೈಸ್. ನೋಡಿ ಅವನು ಲೆಟ್ಸ್ ಗೋ. Guys, we came near the beach, guys. ಅದು ಇಲ್ಲಿ ಲಿಂಕ್ ಆಗ್ತೈತೆ ನಾನೇನೋ ಮಾಡ್ದೆ ಏನು ನಿಂತ್ಕೊಳೋದು ತಪ್ಪ ಬ್ರೋ. ನನ್ನನ್ನು ಮಾತ್ರ ಇಷ್ಟು ದಿನ ಕೇಳ್ತಾ ಇದ್ರಿ ನನ್ನ ಪಪ್ಪುಮ್ಮ ಯಾರು ಅಂತ. ನಾನು ಇವತ್ತು ನನ್ನ ಪಪ್ಪುಮ್ಮ ರಿಲೀಸ್ ಮಾಡ್ತಾ ಇದ್ದೀನಿ. ಇವಳೇ ನನ್ನ ಪಪ್ಪುಮ್ಮ. ನಾನೇ ಪಪ್ಪುಮ್ಮ ಕೇಳ್ತಾ ಇದ್ರಿ ನನ್ನ ಪಪ್ಪುಮ್ಮನ. ಸೊ ಇವತ್ತು ನನ್ನ ಪಪ್ಪುಮ್ಮನ ತೋರಿಸೋ ದಿವಸ ಬಂತು. ಇವರೇ ನನ್ನ ಪಪ್ಪುಮ್ಮ. ಹೇಳಮ್ಮ. ನಾನೇ ಇವ್ರ ಪಪ್ಪುಮ್ಮ. ಸೂಸೈಡ್ ಮಾಡ್ಕೊಳ್ಳೋಣ. ಜಾಫರ್ ಸೂಸೈಡ್ ಮಾಡ್ಕೊಂಬೇಡ. ಜಾಫರ್ ಈ ನೀರು ಚೆನ್ನಾಗಿದೆ, ಎಗರ್ತ್ಯಾ? ಖಾರ ಹಾಕೊಂಬರ್ಬೇಕು, ಇನ್ನೂ ಮಸ್ತ್ ಇರುತ್ತಲ್ಲ. ಅದೇನಾ ಆ ಕಡೆ ನೋಡೋಣ. ಆ ಕಡೆ ಇನ್ನೂ ಇದ್ದಿದೆ. ಚೆನ್ನಾಗಿದೆ ಜಾಗ, ಇಲ್ಲೆಲ್ಲ ಸಕ್ಕತ್ತಾಗಿದೆ. ಯಾವುದು ಹಳೆ ಕಾಲದ ಮನೆ. ಬನ್ನಿ ಹೋಗೋಣ, ಲೇಟ್ ಆಗ್ತಿದೆ. ನಾವು ಹೋಗಿ ಆಟ ಆಡ್ಬೇಕಂತೆ. ಏನು ಏನೈತೆ? ಲೀಗಲ್. ಓ ಅಲ್ಲೀಗಲ್ಲ. ಓಕೆ, ಏನು ಸತ್ತೋಗಿರೋದು? ನನಗೇನೋ ಗೊತ್ತಾ ಮತ್ತೇನಂತ ಹೇಳೋದು ನೀನು? ಈಗಲ್ಲ ಎಲ್ಲಿ? ಅಲ್ಲಿ ಸೆಂಟ್ರಲ್ಲಿ ಅದಾ? ಅದೀಗಲ್ಲ. ಏಯ್ ಎಲ್ಲ ಸೈಕಾಗಿತ್ತಲ್ಲ ಅಲ್ಲಿ ಬ್ರೋ, ಅದು ಏನು ಗೊತ್ತಾ, ನಾನು ಸುಮ್ಮನೆ ಜಾಫರ್ ಹೋಗ್ತಿದ್ದ ಗೈಸ್. ಜಾಫರ್ಗೆ ಏನೋ ಆಗಿದೆ ಹಂಗೆ ಅಂದೆ. 1-2 ನಿಮಿಷ ವೀಡಿಯೋ ಮಾಡಿದೆ. ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಗೋಯ್ತು ನನ್ನ ತಲೆಗೆ. ಸರಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಆಯಿತು. ಆಮೇಲೆ ಆ ಕಡೆ ನೋಡಿ ಪೊಲ್ಯೂಷನ್ ಹೆಂಗೆ ನಡೀತಿದೆ. ಬನ್ನಿ ಹೋಗ್ಬಿಟ್ಟು ಹಾಗೆ ಝೂಮ್ ಮಾಡಿದೆ. ನಮ್ಮ ಏನಂತಾರೆ ಯಶು ಸಜೆಷನ್ ಮಾಡ್ತಾರೆ ನೋಡಿ. ಬಿಸಿಲು ನೋಡಿ ಈಗ ಹೆಂಗೆ ಬರ್ತಿದೆ, ಸಕಲಾಗಿ ಕಾಣಿಸ್ತಿದೆಯಲ್ಲ ನೋಡಿ. ಬರ್ತಿದೆ ಬಿಸಿಲು. ಮೈಕು ತಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗಾಯ್ಸ್, ಫೈನಲಿ ಇವಾಗ ನಾವು ಮನೆ ಹತ್ರ ಬಂದಿತ್ತು, ನವೀನ್ ಮನೆ ಹತ್ರ. ನವೀನ್ ಮನೆ ಮೇಲೆ ಹೋಗ್ತಾಯಿದ್ದಾನೆ ಗಾಡಿ ಕೀಕಕ್ಕೆ. ಇಲ್ಲಿ ನೋಡ್ಬೋದು ಜಾಫರ್ ಅವರು ಬೇರೆಯವ್ರ ಗಾಡಿ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನೋಡೋಣ. ಇಲ್ಲಿ ನೋಡೋ, ನನ್ನ ನೋಡ್ಬೇಡಿ, ಕ್ಯಾಮ್ರಾ ನೋಡಿ ಈ ಸಲ. ಹೇಳೋ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತಿಂದು? ಅದೆಲ್ಲ ನಾರ್ಮಲ್ ಹೋಗಿರೋದೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನೀನು ಎಕ್ಸ್ಪೀರಿಯನ್ಸ್ ಕೇಳಿದ್ದು ಹೋಗಿರೋದೆ. ಐತೆ. ಆಮೇಲೆ ಮಳೆ ಟೈಮಲ್ಲಿ ಹೋಗ್ಬೇಕು, ಇಲ್ಲ ಬೆಳಗ್ಗೆ ಹೋಗ್ಬೇಕು. ಮಸ್ತಾಗಿರ್ತೈತೆ. ಇವಾಗ ನಿನ್ನ ಸಾಯಂಕಾಲ ಹೋದಲ್ಲ, ಏನು ಬೇಜಾರು ಅನಿಸ್ತಲ್ವಾ ಗೈಸ್? ಜಾಫರ್ ಹೇರ್ ಸ್ಟೈಲ್ ನೋಡಿ ಗೈಸ್, ಮಸ್ತ್ ಜಾಫರ್. ಇಲ್ಲಿ ನೋಡು ಸುಲುಲುಲು. ಸೊ ಇವಾಗ ನೋಡಿ, ಇಲ್ಲೊಬ್ರು ಸೌಂಡ್ ಮಾಡ್ತಾ ಇದ್ದಾರೆ.
ಈ ಥರ ಕೆಲಸ ಮಾಡೋದು ಯಶು ಮಾತ್ರ. ಜಾಫರು ರೀಲ್ಸ್ ನೋಡ್ತಾರೆ. ಹಂಗೆ ಎತ್ಬಿಟ್ಟಲ್ಲ ರೀಲ್ಸ್ कॉल कर रहा है कि माँ कैसा है नहीं क्या क्या बोलता माँ कैसा है ಕಾಣಿಸಲ್ಲ. ಬ್ರೈಟ್ನೆಸ್ ಇಕ್ಕೋ. 1.5 ಕ್ಯಾಮ್ರಾ ಡಿಸ್ಪ್ಲೇ ಗಾಯ್ಸ್. ಬ್ರೈಟ್ನೆಸ್ मैं सामने वाले को कॉल कर रहा है कि माँ कैसा है नहीं क्या क्या बोलता माँ कैसा है खाना पीना खा के सामने वाला बोलता नहीं क्या अरे भूल गया ब्रो मेरे को तू मेरे को कॉल नहीं करे ले भाई मैंने तेरे को कॉल करे ले तू ये ನಾವೊಂದು ಕ್ರಿಕೆಟ್ ಆಡೋಕ್ಕೆ ಸಿದ್ಧವಾಗಿಲ್ಲ ಇನ್ನು. ಸೊ ನೋಡಿದ್ರೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತೊಗೊಬಂದಿದ್ದೀವಿ. ನೋಡ್ತಾ ಇದ್ದಾರೆ ಅಲ್ಲಿ 3 ಜನ ಆಲ್ರೆಡಿ ಕುತ್ಕೊಂಡಿದ್ದಾರೆ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ. ಬನ್ನಿ, ಇವತ್ತಿನ ಕೂಲ್ ಡ್ರಿಂಕ್ಸ್ ಸ್ಪಾನ್ಸರ್ ಬೇರೆ ಯಾರೂ ಇಲ್ಲ, ನವೀನ್ ಆ್ಯಂಡ್ ಕೌಶಿಕ್ ಬ್ರೋ. ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್ ದ ಡ್ರಿಂಕ್. ಗೈಸ್ ನೋಡಿ, ಎಲ್ಲರೂ 7 Up ಮೌಂಟೇನ್ ಡ್ಯೂ ತೊಗೊಂಡಿದ್ದೀನಿ ಬೈಸು. ಬಟ್ ಸೀರಿಯಸ್ ನೋಡಿ, ಜ್ಯೂಸ್ ಬಚ್ಚಿಕ್ತಾನೆ. ಯಾವ ಜ್ಯೂಸ್ ತೊಗೊಂಡಿದ್ದೆ ನಮ್ದೆಲ್ಲ ಗೈಸ್? ನೋಡಿ ಜಾಫರು ಸ್ಲೈಸ್ ತೊಗೊಂಡಿರೋದಿಲ್ಲ ಗ್ಯಾಪಲ್ಲೇ. ನೋಡಿ ಗೈಸ್, ಅಲ್ಲಿ ಅಣ್ಣ ಫುಲ್ ಬಿಸಿ ಕಾಲಲ್ಲಿ. ಲವರ್ ಬಾಯ್, ನಮ್ ಗ್ಯಾಂಗ್ಗೆ ಲವರ್ ಬಾಯ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸುಮ್ಮನೆ ಇರಲ್ಲ. ಇವಾಗ ನೋಡಿ, ಬಾಲು ಮೇಲಕ್ಕಾಗ್ದ, ಇವಾಗ ಎಲ್ಲಿ ಬಿತ್ತು ಅನ್ನೋ ಗೊತ್ತಿಲ್ಲ ಗೈಸ್. ಅವಾಗ ನೋಡಿ ಒಂದು ಬ್ಯಾಟ್ ಮುರಿದಾಕಿಕ್ಕಿದ್ದಾನೆ. ಈ ಥರ ಕೆಲಸ ಜಾಫರ್ ಮಾಡ್ತಾನೆ ಇರ್ತಾನೆ ಗೈಸ್. ಏನು ಮಾಡೋದು? ಮಾತು ಕೇಳೋ, ಇಲ್ಲಿ ನೋಡು. ಇವಾಗ ಬಾಲ್ ಹುಡುಕು ಜಾಫರ್, ನನ್ನ ಮಾತು ಕೇಳು. ಇಲ್ಲೂ ಬಿದ್ದಿಲ್ಲ ಅಂತ ನಿಂಗೆ ಗೊತ್ತು, ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿಲ್ಲ ನೀನು. ಇಲ್ಲಾರ ಮತ್ತೆ ಬಂದಿರ್ಬೋದಲ್ಲ. ಹೇಳಿ, ಇವಾಗ ಏನೋ ಒಂದು ಡೈಲಾಗ್ ಇಲ್ದಲ್ಲ ಹೇಳು. 20 ರೂಪಾಯಿ ಕೊಟ್ಟರೆ ಒಂದು ಬಾಲ್ ಬಡ್ದೆ, 30 ರೂಪಾಯಿ ಕೊಟ್ಟರೆ ಒಂದು ಬಾಲ್ ಬಡ್ದೆ. ಅದಕ್ಕೋಸ್ಕರ ಹುಡ್ಕೊಂಡು ಕುತ್ಕೋಬೇಕಾ ನಾನು? ಇಷ್ಟೊತ್ತು ಜ್ಯೂಸ್ ಕುಡಿದಿದ್ದು 4 ಹೊಸ ಬಾಲ್ ಬಂದಿರೋದು. ಯೂಟಿಲೈಸ್ ಮಾಡೋ ಬರೋದು ತಿನ್ನೋಕ್ಕೆ ಕುಡಿಯೋಕ್ಕೆ ನೋಡ್ತಾರೆ. ಮತ್ತು ನೀನು ಜ್ಯೂಸ್ ತೊಗೊಳಕ್ಕಿಂತ ಬದಲು ಇವನು ಬಾಲ್ ತೊಗೊಬೇಕಾಗಿತ್ತು ಗೈಸ್. ಸುಮ್ಮನೆ ಡೈಲಾಗ್ ಬಿಡ್ತಾನೆ, ತಿನ್ನಿದೆಲ್ಲ ತಿನ್ಬಿಟ್ಟಿನು. ಸೊ ನಾವು ಆ್ಯಕ್ಚುಲಿ ಭಾನುವಾರ ನೈಟು, ಸೊ ನಿಮಗೆ ಭಾನುವಾರ ಸಾಯಂಕಾಲ ಈ ವ್ಲಾಗ್ ಬರುತ್ತೆ. ಸೊ ಭಾನುವಾರ ನೈಟು ಶವರ್ಮ ಪ್ಲ್ಯಾನ್ ಮಾಡಿದ್ದೀವಿ. ಅದು ತೊಗೊಂಬಂದಿರೋ ಬಾಲ್ ಅದು. ಸೊ ಶವರ್ಮ ತಿನ್ನೋ ಪ್ಲ್ಯಾನ್ ಇದೆ, ನೋಡೋಣ. ನಾವು ಎಷ್ಟು 1 ವರ್ಷ ಮೇಲೆ ಆಯ್ತಾ ನಾವು ಶವರ್ಮ ತಿಂತೀವಿ. 8 ಜನ ಆಯಿತು. 10th ಆದ ರಜದಲ್ಲಿ ತಿಂದಿದ್ದು ನಾವು. ಅವಾಗ ತಿಂದಿದ್ದು ಗೈಸ್. ನಾನು, ನವೀನು, ಜಾಫರು ಮತ್ತು ಗುರುಕಿರಣ್. ಸೊ 4 ಜನ ಈ ಸಲ ನೋಡೋಣ ಯಾರ್ಯಾರು ಜಾಯ್ನ್ ಆಗ್ತಾರೆ, ಯಾರ್ಯಾರು ಎಕ್ಸಿಟ್ ಆಗಲ್ಲ. ಯಾಕೋ ಯಾಕೋ ಸೊ ಪ್ಲ್ಯಾನ್ ಮಾಡೋ. ಅವ್ರು 3 ಜನ ಅಲ್ಲೇ ಅವರೇ. ಮೋಡ ನೋಡಿ ಗೈಸ್, ಮೋಡ ಮುಚ್ಕೊಂಡು ಪಕ್ಕ ಮಳೆ ಬರುತ್ತೆ ಇವತ್ತು. ನೋಡಿ ಬಾಲ್ ಎಲ್ಲ ಆಗ್ತಾನೆ. ಏನಾಗಿದೆ ಗೈಸ್ ಜಾಫರ್ಗೆ? ಇದೆ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ಎಸಿ ಬೇಡ, ಸುಮ್ಮನೆ ಬನ್ನಿ ಹೋಗೋಣ. ನೋಡಿ ಎಲ್ಲ ಆಗ್ತಾನೆ ಬಾಲೋನು. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಇವಾಗ ನಾನು ಬಂದ್ಬಿಟ್ಟು ಪಪ್ಪ ಅಂಗಡಿಯಲ್ಲಿ ಕುತ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಮೋಡ ಮುಚ್ಕೊಂಡು ಸ್ಟಾರ್ಟ್ ಆಯಿತು. ಸೊ ನೋಡ್ತಾ ಇದ್ದಿಲ್ಲ, ಬಾಲ್ ಹಿಡ್ಕೋಲ್ಲ. ಸಡನ್ನಾಗಿ ಮನೆ ಸ್ಟಾರ್ಟ್ ಆಯಿತು ಅಂತ ಅಲ್ಲಿಂದ ಬಂದಿದ್ದೆ. ಬಂದಿರೋಕ್ಕೆ ವಿತಿನ್ 2 minutes ಬಂದು ಇಲ್ಲಿ ಅಪ್ಪ ಅಂಗಡಿಯಲ್ಲಿ ಕುತ್ಕೊಂಡಿದ್ದೀನಿ. ಸುಸ್ತಾಗೋದೆ, ಸಕ್ಕ ಸುಸ್ತಾಗೋದೆ ನಾನಂತೂ. ಸೊ ಹೋಗೋಣ ಮನೆಗೆ. ಇವಾಗೇನು ಬೀಳ್ತಲ್ಲ, ಅವಾಗೆ ಸಡನ್ನಾಗಿ ಸ್ಟಾರ್ಟ್ ಆಯ್ತಲ್ಲ, ಸೊ ಭಯ ಆಗೋಯ್ತು. ಲಾಸ್ಟ್ ಟೈಮು ಹಂಗೆ ಆಗಿತ್ತು, 2 days or 3 days ಬ್ಯಾಕ್ ಅನಿಸುತ್ತೆ. ಹೋಗಿದ್ದೆ, ಮಳೆ ಸ್ಟಾರ್ಟ್ ಆಯಿತು, ಬರ್ತಾಯಿದ್ದೀನಿ, ಹೆವಿ ಜೋರಾಗೋಯ್ತು. ಅಲ್ಲೇ ಒಂದು 1/2-3 ಗಂಟೆ ವೆಯ್ಟ್ ಮಾಡಿದೆ ಮಳೆಯಲ್ಲಿ. ಹಂಗಾಗೋಗಿತ್ತು. ಮತ್ತೆ ಹಂಗೆ ಆಗಬಾರ್ದಂತ ಓಡಿ ಬಂದೆ. ಫುಲ್ ಸುಸ್ತಾಗೋಗಿದ್ದೀನಿ ಗೈಸ್. ಹಾರ್ಟ್ ಬೀಟ್ ಫುಲ್ ಜೋರಾಗಿ ಡಬ ಹೊಡ್ಕೊಂಡಿದೆ. ವಯಸ್ಸಾಗೋಯ್ತಾ ನನಗೆ? ಏನಿಲ್ಲ ಬಿಡಿ, ಸುಮ್ಮನೆ ಇಲ್ಲದೆ. ಸೊ ಬನ್ನಿ ನಾವು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ನೋಡ್ತಿದ್ದೀರಾ ನೀವು, ಇಲ್ಲಿ ನಾನು ಫೈನಾನ್ಷಿಯಲ್ ಅಕೌಂಟ್ ಸಬ್ಜೆಕ್ಟ್ದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಪೆನ್ ನೋಡಿದ್ರೆ ಸ್ನ್ಯಾಪ್ ಹಾಕೋಣ ಅಂತ ಹಿಂಗೆ ಹಿಡಿದೀನಿ ಗೈಸ್. ಓಕೆ, ಸ್ನ್ಯಾಪ್ ಹಾಕೋಣ ಅಂತ ಹಂಗಿಕ್ಕಿದೆ. ಆ್ಯಂಡ್ ಅಲ್ಲಿ ನೋಡ್ತಿದ್ರೆ ಕಂಟ್ರೋಲರ್ ಇದೆ. ಸೊ ನಾನು ಆಮೇಲೆ GTA ಸ್ಯಾನ್ ಆಂಡ್ರಿಯಾಸ್ ಆಡೋಣ ಅಂದ್ಕೊಂಡಿದ್ದೀನಿ ನನ್ನ ಫೋನಲ್ಲಿ. ತುಂಬ ಅಂದರೆ ತುಂಬ ದಿವಸ ಆಗಿತ್ತು. ಸೊ ಯಾವಾಗಂದರೆ ಎಕ್ಸಾಮ್ ಕಾಲೇಜ್ ಸ್ಟಾರ್ಟ್ ಆಗಿದ್ದ ಮುಂಚೆ ಆಡ್ತಾಯಿದ್ದೆ ಸ್ಯಾನ್ ಆಂಡ್ರಿಯಾಸ್ ನನ್ನ ಫೋನಲ್ಲಿ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ, ತುಂಬ ದಿವಸ ಆಯ್ತಲ್ಲ. ಆ್ಯಂಡ್ ನೋಡ್ತಾ ಇದ್ದೀರಾ ಅಸೈನ್ಮೆಂಟ್ ಟಾಪಿಕ್ ಏನಿಲ್ಲ, ಸಿಂಪಲ್. ಪ್ರಿಪೇರ್ ಆ್ಯನ್ ಇಮ್ಯಾಜಿನರಿ ಬ್ಯಾಲೆನ್ಸ್ ಶೀಟ್ ಅಂತ. ಸೊ ನನ್ನ 2nd PU ಬುಕ್ ಇಲ್ಲ ಐತೆ ನೋಡಿ. ಸೊ ಆ ಕ್ವಶನ್ನೇ ಬ್ಯಾಲೆನ್ಸ್ ಶೀಟ್ ಕ್ವಶನ್ ಇಲ್ಲಿ ಕಾಪಿ ಮಾಡಿದ್ದೀನಿ. ಸೊ ಮ್ಯಾಮನ್ನು ಕೇಳಿದೆ, ಲಾಸ್ಟ್ ಇಯರ್ ಬರೀಬೋದು ಅಂತ. ಸೊ ಓಕೆ ಶೋರ್ ಅಂದರು. ಸೊ ಅದಕ್ಕೆ ಬರ್ಬಿಟ್ಟಿದ್ದೀನಿ. ನಾ ಮಂಡೇ ಹೋಗಿ ಸಬ್ಮಿಟ್ ಮಾಡೋದಕ್ಕೆ ಕೆಲಸ. ಸೊ ಇನ್ನೂ ಟೈಮ್ 6 ಗಂಟೆ ಕೂಡ ಆಗಿಲ್ಲ, ಇನ್ನೂ ಮಳೆ ಬೀಳ್ತಾನೆ ಇದೆ. ಜೋರಾಯಿತು, ಮತ್ತೆ ಕಮ್ಮಿ ಆಯಿತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಫೋನು ಚಾರ್ಜಿಂಗ್ ಹಾಕ್ಬಿಟ್ಟು ಬರಿತಾ ಇದೆ. ಸೊ ಇನ್ನು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ಗೇಮ್ ಆಡಿಬಿಟ್ಟು ಆಮೇಲೆ ಮತ್ತೆ ಫೋನ್ ಚಾರ್ಜಿಂಗ್ ಹಾಕ್ಬಿಡ್ತೀನಿ. ಅದಾದಮೇಲೆ ಫ್ರೆಶ್ ಕುಡಿಯೋದಿದೆ ಇನ್ನು. ಆ್ಯಂಡ್ ಗೈಸ್, ಇನ್ನೂ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ.
ಸೊ ನಿಜ ಹೇಳ್ಬೇಕಂದ್ರೆ ನನಗೆ ಗೊತ್ತಿರಲಿಲ್ಲ, ಐ ಮೀನ್ ಅಂದ್ಕೊಂಡಿರಲಿಲ್ಲ ವ್ಲಾಗ್ ಮಾಡ್ತೀನಿ ಅಂತ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೀವೆಲ್ಲ ಪ್ಯಾಕ್ ಮಾಡ್ಕೋಣ, ಅಸೈನ್ಮೆಂಟ್ ಬುಕ್ಕು, ಈ ಬುಕ್ಕು ಎಲ್ಲ. ಸೊ ಪ್ಯಾಕ್ ಮಾಡಿಬಿಟ್ಟು ಕಂಟ್ರೋಲರಲ್ಲಿ ಗೇಮ್ ಮಾಡೋಣ ಗೈಸ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ನೋಡ್ತಾ ಇದ್ದೀರಾ ಫ್ರೆಶ್ ರೆಡಿ ಆಗಿದೆ. ಇವಾಗ ಇನ್ನೇನು ಕುಡಿಯೋದೆ. ಓಕೆ, ಸೊ ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತು ಸ್ವಲ್ಪ ಹೊತ್ತು ಫೋನ್ ನೋಡಿ ಆಮೇಲೆ ಅಂಗಡಿಗೆ ಹೋಗಿ ಬಂದಮೇಲೆ ಇವಾಗ ಫ್ರೆಶ್ ರೆಡಿ ಆಗಿದೆ. ನೋಡ್ರಲ್ಲ ಇನ್ನೇನು ಫ್ರೆಶ್ ಕುಡಿಯೋದೆ. ನೋಡಿ ನನ್ನ ಮೈಕ್ಗೆ, ಐ ಮೀನ್ ನನ್ನ ಹೆಡ್ಫೋನ್ಗೆ ನನ್ನ ಮೈಕ್ ತಗಲಾಕೊಂಡಿದ್ದೀನಿ. ಕ್ರಿಯೇಟಿವ್. ಸೊ ಗಡ್ಡ ನೋಡಿ ಗೈಸ್ ಹೆಂಗೆ ಬೆಳೆದಿದೆ. ಸೋಮವಾರ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಶೇವ್ ಮಾಡೋಣ. ಈ ಕಡೆ ಇಲ್ಲ ಹಂಗೆ ಇರಲಿ ಸೋಮವಾರಗೆ. ಸೊ ವಾರ ಎಲ್ಲ ಹಂಗೆ ಇರಲಿ ಗೈಸ್. ಸೊ ನೋಡ್ಕೊಂಬಲ್ಲ ಇವತ್ತಿನ ವೀಡಿಯೋ ಹೆಂಗಿತ್ತು ಅಂತ. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಸೊ ವ್ಲಾಗ್ ಮಾಡಬೇಕು ಅಂದರೆ, ಅಂದ್ಕೊಂಡಿದ್ದೆ ಸೋಮವಾರ ಆದರೆ ಮಾಡೋಣ ಅಂತ. ಬಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತೇ ವ್ಲಾಗ್ ಆಯಿತು. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಇರ್ತಾರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಆಗಿ. ಆ್ಯಂಡ್ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ದ್ಯಾಟ್ಸ್ ಫಾರ್ ಟುಡೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.